ಆರ್ ಪ್ರಸಾದ್ ಅವರು ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ನಮ್ಮ ಆರ್ ಪ್ರಸಾದ್ ಅವರು ಇವತ್ತು ತುಂಬ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರು. ಇವತ್ತು ಅವ್ರದ್ದು ಹುಟ್ಟಿದಬ್ಬ. ಹಾಗಾಗಿ ದೇವರು ಅವ್ರಿಗೆ ಸದಾಕಾಲ ಆಯಸ್ಸು ಕೊಟ್ಟು ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ದೊಡ್ಡ ದೊಡ್ಡ ಮಟ್ಟಕ್ಕೆ ಮಾಡಲಿ ಅಂತ ಜನಗಳ ಹತ್ರ ಕೇಳ್ಕೊತೀವಿ ಸರ್. ಆತ್ಮೀಯರು, ಸ್ನೇಹಿತರಾದ ಶ್ರೀಯುತ ಆರ್ ಪ್ರಸಾದ್ರವರಿಗೆ 45ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆ. ಇವತ್ತು ಅವರ ಅಭಿಮಾನಿಗಳು, ಸ್ನೇಹಿತರು, ಬಂಧು ಬಳಗ ಎಲ್ಲ ಸೇರಿ ಅದ್ಧೂರಿಯಾದ ಒಂದು ಹುಟ್ಟಿದಬ್ಬ ಮಾಡ್ತಾಯಿದ್ದಾರೆ. ಅವ್ರಿಗೆ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ ಕೊಟ್ಟು ಕಾಪಾಡಲಿ ಭಗವಂತ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಯಶಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ನಿಮ್ಮ ಮುಖಾಂತರ ನಾನು ಆಶಿಸ್ತೀನಿ ಸರ್. ನಾಗರಾಜರು ಆತ್ಮೀಯ ತುಂಬ ಕ್ಲಾಸ್ಮೇಟ್ಗಳು, ಪ್ರಸಾದ್ ಅವ್ರ ಹೆಸರು. ಹಾಗಾಗಿ ಅವ್ರಿಗೆ ಇನ್ನೂ ಆರೋಗ್ಯ ಐಶ್ವರ್ಯ ಕೊಟ್ಟು ಜನಗಳ ಮುಂದೆ ಸದಾಕಾಲ ಇರಲಿ ಅಂತ ಹಾರೈಸ್ತೀವಿ ಹೇಳಿ. ಅವ್ನು ಐಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋದು. ನಾನು ಪ್ರಸಾದ್ ಅವರು ಒಂದು 25-26 ವರ್ಷದ ಸ್ನೇಹಿತರು. ಅವರು ಭಾಳ ಬದುಕೆಲ್ಲ ನೋಡಿದ್ದೀವಿ. ಇನ್ನೂ ಮುಂದಕ್ಕೆ ಚೆನ್ನಾಗಿ ಬಾಳಿ ಬದುಕಿ ಎಲ್ಲ ರೀತಿಯೂ ಮಾಡಿ ಇಲ್ಲಿ ಎಲ್ಲ ಥರನೂ ಬೆನಿಫಿಟ್ಸ್ ಕೊಡಲಿ ಜನಕ್ಕೆ. ಮುಂದಕ್ಕೆ ಅವರು ಆಯುಸ್ಸು ಆರೋಗ್ಯ ಚೆನ್ನಾಗಿರಲಿ. ಥ್ಯಾಂಕ್ ಯು. ರಾಘವೇಂದ್ರ ಪ್ರಸಾದ್ ಅವ್ರದ್ದು 45ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಏನು ಒಂದು ಸಮಾಜ ಸೇವೆ ಮಾಡಲಿಕ್ಕೆ ಅವರು ಮತ್ತು ಅವ್ರ ತಾಯಿ ಹಿಂದೆ ಈ ಭಾಗದಲ್ಲಿ ಗಂಗಮ್ಮ ಅಂತ ಹೇಳಿ ತುಂಬ ಸಮಾಜ ಸೇವೆ ಮಾಡಿಕೊಂಡು ಎಲ್ಲರೂ ಪ್ರೀತಿ ವಿಶ್ವಾಸನ ಗಳಿಸಿ ಅವ್ರ ಮಗವರು ಆದ ರಾಘವೇಂದ್ರ ಪ್ರಸಾದ್ ಅವರು ಅದೇ ರೀತಿ ಎಲ್ಲ ಮಹಿಳೆಯರು ಇರ್ಬೋದು, ಹಿರಿಯರು ಇರ್ಬೋದು, ಯುವಕರ ಮಿತ್ರರು ಅವರೆಲ್ಲ ವಿಶ್ವಾಸನ ಗಳಿಸಿ ಅದೇ ರೀತಿ ಅವ್ರ ತಾಯಿ ರೀತಿಯೇ ಎಲ್ಲರೂ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವರಿಗೆ ಭಗವಂತ ಎಲ್ಲ ರೀತಿ ಒಂದು ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊತ, ಅವರ ಆಸೆಗಳು ಏನಿದೆಯೋ ಅದೆಲ್ಲ ಭಗವಂತ ಈಡೇರಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ತಮಗೆ ಎಲ್ಲ ಆತ್ಮೀಯ ಗೆಳೆಯ, ಸ್ನೇಹಜೀವಿಯಾಗಿರುವಂಥ ಶ್ರೀ ರಾಘವೇಂದ್ರ ಪ್ರಸಾದ್ರವರ 45ನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯನ್ನು ಎಲ್ಲ ನನ್ನ ಸ್ನೇಹ ಬಳಗ ಮತ್ತು ಅಭಿಮಾನ ಬಳಗ ಸೇರಿಸಿ ಆಚರಿಸ್ತಾ ಇದ್ದೀವಿ ಇವತ್ತಿನ ದಿವಸ. ಏನು ಅವ್ರ ತಾಯಿ ಇವತ್ತಿನ ದಿನಗಳಲ್ಲಿ ಹಿಂದೆ ಅವ್ರು ಸಲ್ಲಿಸಿದಂಥ ಸೇವೆ ಅಗಾಧವಾಗಿತ್ತು. ಕರ್ನಾಟಕ ಹೌಸಿಂಗ್ ಬೋರ್ಡ್ನಲ್ಲಿ ಅವರು ಒಬ್ಬರು ನಿರ್ದೇಶಕರಾಗೂ ಸಹ ಕೆಲಸ ಮಾಡಿದರು. ರಾಜಕೀಯ ರಂಗದಲ್ಲಿ ಪ್ರಮುಖವಾಗಿ ಗುರುತಿಸ್ಕೊಂಡು ಆ ಹಾದಿನ ಮಗನಿಗೆ ಹಾಕಿ ತೋರಿಸ್ಕೊಟ್ಟಿದ್ದಾರೆ. ಆ ತಾಯಿ ಹಾದಿನಲ್ಲಿ ಇವತ್ತು ಮಗ ರಾಘವೇಂದ್ರ ಪ್ರಸಾದ್ ಅವರು ಹೆಜ್ಜೆ ಇಡ್ತಾ ಇದ್ದಾರೆ. ಹಲವಾರು ಸಮಾಜಮುಖಿ ಸೇವೆಗಳಲ್ಲಿ ಭಾಗಿಯಾಗಿದ್ದಾರೆ. ಅವರ ಮುಂದಿನ ಜೀವನ ರಾಜಕೀಯ ರಂಗದಲ್ಲಿ ಉನ್ನತವಾಗಿ ಬೆಳೀಲಿ. ಏನು ಒಂದು ಅವಕಾಶ ಅನ್ನೋದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಸಿಕ್ಕಿದ್ರೆ ಆ ಮುಂದಿನ ಚುನಾವಣೆಯಲ್ಲಿ ಅವರು ಕೌನ್ಸಿಲರ್ ಆಗಿ ಆಯ್ಕೆಯಾಗಿ ಜನಸೇವೆನ ಇನ್ನೂ ಹೆಚ್ಚಾಗಿ ಮಾಡಲಿ ಅಂತ ಭಗವಂತ ಆಶೀರ್ವದಿಸಲಿ ಅಂತೇಳಿ ನಾನು ಈ ವರ್ಷ ನಾನು ಯಾವುದೇ ರೀತಿ ನಾನು ಹಚ್ಚಿಸ್ಕೊಳ್ಳಲ್ಲ. ಎಲ್ಲ ನನ್ನ ಸ್ನೇಹಿತರುಗಳು, ನಮ್ಮ ಬ್ರದರ್ಸು, ನಮ್ಮ ಅಕ್ಕಪಕ್ಕರು, ನಮ್ಮ ಹಿತೈಷಿಗಳು ಎಲ್ಲ ಪ್ರತಿ ವರ್ಷ ಅವರೇ ಆಚರಣೆ ಮಾಡೋದು. ಇದು ನನ್ನ ಒಂದು 45ನೇ ಹುಟ್ಟುಹಬ್ಬ. ಇದು ಏನೇನು ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಸರ್? ಕಾರ್ಯಕ್ರಮ ಬೆಳಿಗ್ಗೆ ಒಂದು ಅನಾಥಾಶ್ರಮಕ್ಕೆ ಹೋಗಿ ಎಲ್ಲ 1,000 ಜನ ಬಡ ಮಕ್ಕಳಿಗೆಲ್ಲ ಊಟದ ವ್ಯವಸ್ಥೆ ಮಾಡಿ ಬಂದ್ವಿ. ಮತ್ತು ಈ ಒಂದು ನಮ್ಮ ಗುಂಡ್ರಾವ್ ಬಿಲ್ಡಿಂಗು, ನಮ್ಮ ಗುಲ್ಬರ್ಗ ಕಾಲೋನಿಯೆಲ್ಲ ಒಂದು 100-105 ಜನ ಮಹಿಳೆಯರಿಗೆ ಸೀರೆನ ಇದು ಮಾಡಿದ್ವಿ, ವಿತರಣೆ ಮಾಡಿದ್ವಿ. ಮತ್ತೆಲ್ಲ ಸ್ನೇಹಿತರೆಲ್ಲ ಸೇರಿ ಊಟದ್ದು ವ್ಯವಸ್ಥೆ ಮಾಡಿದ್ದಾರೆ ಅಷ್ಟೇ ಸರ್. ಮುಂದಿನ ವರ್ಷಗಳಲ್ಲಿ ಯಾವ ಥರ ಮಾಡ್ಕೊಂಡು ಏನು ಮಾಡಬೇಕಂತ ಪ್ಲ್ಯಾನ್ ಇದೆ ಸರ್? ಸರ್ ನಮ್ಮದು ಯಾವುದೇ ರೀತಿ ಪ್ಲ್ಯಾನ್ ಇಲ್ಲ. ನಮ್ಮ ಸ್ನೇಹಿತರು, ನಮ್ಮ ಅಭಿಮಾನಿಗಳು ಅವ್ರದ್ದೇ ಎಲ್ಲ ಪ್ಲ್ಯಾನ್. ಅವ್ರಿಗೆ ನಿಮ್ಮ ಇದು ನನ್ನ ಕಡೆಯಿಂದ ಅವರೆಲ್ಲರಿಗೂ ಭಗವಂತ ಅವ್ರು ಇನ್ನೂ ಹೆಚ್ಚಿನ ಆಯುಸ್ಸು ಆರೋಗ್ಯ ಕೊಟ್ಟು ಅವರು ಪ್ರೀತಿ ವಿಶ್ವಾಸ ಸದಾ ನನ್ನ ಜೊತೆ ಇರಲಿ ಅಂತ ಕೇಳ್ಕೊತೀನಿ. ಈ ವರ್ಷ ಇನ್ನೇನೇನು ಯೋಜನೆಗಳನ್ನು ಹಾಕೊಂಡಿದ್ದೀವಿ? ನೆಕ್ಸ್ಟ್ ಯೋಜನೆಗಳು ಅಂತ ಅಂದರೆ ನೆಕ್ಸ್ಟ್ BBMPಗೆ ಒಂದು ಟ್ರೈ ಮಾಡಬೇಕು ಅಂತೇಳಿ ಎಲೆಕ್ಷನ್ಗೆ ಇದು ಮಾಡ್ತಾಯಿದ್ದೀವಿ. ಏನೋ ಭಗವಂತನ ಆಶೀರ್ವಾದ, ಜನಗಳ ಆಶೀರ್ವಾದ ಮಾಡಿದ್ರೆ ನೋಡೋಣ ಮುಂದೆ. ನೀವು ಕೂಡ ಆಕಾಂಕ್ಷಿ ಆಗಿದ್ದೀರಾ ಅಂತ ಹೇಳ್ತಾರೆ? ಹೌದು ಸರ್, ಖಂಡಿತ. ಪಕ್ಷ ಅಂತ ಅದು ಡಿಸೈಡ್ ಮಾಡಿಲ್ಲ. ಯಾಕೆಂದರೆ ನನಗೆ ಇಲ್ಲಿ ಪಕ್ಷಕ್ಕಿಂತ ಹೆಚ್ಚಾಗಿ ಜನಗಳ ಅಭಿಪ್ರಾಯ ನನ್ನ ತುಂಬ ಒಳ್ಳೆಯ ಒಂದು ಅಭಿಪ್ರಾಯ ಇದೆ. ಅವ್ರು ಯಾವ ರೀತಿ ತೀರ್ಮಾನ ಮಾಡ್ತಾರೋ ಆ ಪಕ್ಷದಲ್ಲಿ ನಾನು ನಿಂತ್ಕೋತೀನಿ ಸರ್. ಹಿತೈಷಿಗಳಿಗೆ ಅಥವಾ ಯಾವ ಥರ ಸಂದೇಶ ಏನಾಗ್ತದೆ? ನಮ್ಮ ಹಿತೈಷಿಗಳು ಅವರು ಯಾವತ್ತೂ ನನ್ನ ಹಿತೈಷಿಗಳೇ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ, ಅವ್ರಿಗೂ ಮನೆಗೆ ಅವ್ರಿಗೆ ಇನ್ನೂ ಹೆಚ್ಚಿನ ಆಯುಸ್ಸು ಆರೋಗ್ಯ ಕೊಡಲಿ. ಸದಾ ನನ್ನ ಜೊತೆ ನನ್ನ ಪ್ರೀತಿ ವಿಶ್ವಾಸದಿಂದ ನನ್ನ ಜೊತೆ ಇರಲಿ. ಕಾರ್ಪೊರೇಟ್ ನಿಂತರೆ ನೀವು ಯಾವ ರೀತಿಲಿ ನೀವು ಇದು ಯೋಜನೆಗಳೇನಿದೆ ಸರ್? ನನ್ನ ಯೋಜನೆಗಳು ಅಂತ ನಾನು ಹೇಳೋದಕ್ಕಿಂತ ಅದನ್ನು ಮಾಡಿ ತೋರಿಸ್ಬೇಕು ಅನ್ನೋದು ನನ್ನ ಒಂದು ಆಸೆ, ಆಕಾಂಕ್ಷೆ ಇದೆ ಸರ್.